Hi everyone, this is Mohammad Shafi Sardar, Faculty of Computer Science, SG College, Koppal. In today's session, we are going to discuss about algorithm. So in today's session, I am going to cover how to write algorithm with different notations. Let us start. So while writing algorithm, you need to follow some notations. So there are four notations. While writing algorithm, you have to consider these notations. The first one is name of the algorithm. ಸೊ ಇವತ್ತಿನ ಸೆಷನ್ನಲ್ಲಿ ಅಲ್ಗಾರಿದಮ್ ಹೇಗೆ ಬರಿಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಲ್ಗಾರಿದಮ್ ಬರಿಬೇಕಂತಂದರೆ ಅದರಲ್ಲಿ 4 ನೊಟೇಷನ್ಸ್ಗಳು ಇರಲೇಬೇಕು. ಅವುಗಳು ಯಾವ್ಯಾವು ಅಂದರೆ, ಮೊದಲನೆಯದಾಗಿ ನೇಮ್ ಆಫ್ ದ ಅಲ್ಗಾರಿದಮ್. ಇಟ್ ಸ್ಪೆಸಿಫೈಸ್ ದ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್. ನೀವು ಅಲ್ಗಾರಿದಮ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬರಿತಾ ಇದ್ದೀರಿ ಅದನ್ನು ಫಸ್ಟ್ ಸ್ಟೆಪ್ ಬರಿಬೇಕು. ಅಂದರೆ ಫಸ್ಟ್ ಟೈಟಲ್ ಆಫ್ ದ ಅಲ್ಗಾರಿದಮ್ ಬರಿಬೇಕು. ಅಲ್ಗಾರಿದಮ್ ಅಂತ ಬರೆದು 2 ಕೋಲನ್, ಅದರ ಮುಂದೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅಲ್ಗಾರಿದಮ್ ಬರಿತಾ ಇದ್ದೀರಿ ಅದನ್ನು ಬರಿಬೇಕು. ಅದಕ್ಕೆ ನೇಮ್ ಆಫ್ ದ ಅಲ್ಗಾರಿದಮ್ ಅಂತ ಕರೀತಾರೆ. ದಟ್ ಈಸ್ ದ ಫಸ್ಟ್ ನೋಟೇಷನ್. ಎರಡನೇ ನೋಟೇಷನ್ ಏನಪ್ಪಾ ಅಂದರೆ, ಯು ಹ್ಯಾವ್ ಟು ಯೂಸ್ ಅ ಸ್ಟೆಪ್ ನಂಬರ್. So step number is a identification of every instruction and every step, and you have to use a unsigned positive number to specify the step number. ಎರಡನೇ ನೋಟೇಷನ್ ಅಲ್ಲಿ ಪ್ರತಿ ಹಂತಕ್ಕೆ ನೀವು ಸಂಖ್ಯೆಗಳನ್ನು ಸ್ಟೆಪ್ ಅನ್ನುವಂಥ ಶಬ್ದ ಜೊತೆಗೆ ಬರಿಬೇಕು. ಈ ಸಂಖ್ಯೆಗಳು ಯಾವ ಪಾಸಿಟಿವ್ ನಂಬರ್ ಆಗಿರುತ್ತೆ, ಹೀಗಾಗಿ ಯಾವುದೇ ಚಿಹ್ನೆ ಬಳಕೆ ಮಾಡಬಾರ್ದು. ಅನ್ಸೈನ್ಡ್ ಪಾಸಿಟಿವ್ ನಂಬರ್ ಅಂದರೆ ಚಿಹ್ನೆ ಇರಲಾರ್ದಂಥ ಒಂದು ಸಂಖ್ಯೆಯನ್ನು ಬರೀಬೇಕು. ಅಂದರೆ ನೀವು ಎಷ್ಟು ಸ್ಟೆಪ್ಗಳನ್ನು ಬರಿತಾ ಇದ್ರಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಈ ರೀತಿ ಪ್ರತಿ ಹಂತಕ್ಕೆ ಸೀಕ್ವೆನ್ಸ್ ನಂಬರ್ಸ್ಗಳನ್ನು ಬರಿತಾ ಹೋಗಬೇಕು. ಆ್ಯಂಡ್ ಮೂರನೇ ನೋಟೇಷನ್ ಎಕ್ಸ್ಪ್ಲನೇಟರಿ ಕಮೆಂಟ್. ಇನ್ ವೈಲ್ ರೈಟಿಂಗ್ ಎ ಸ್ಟೆಪ್ ನಂಬರ್ and what operation you are carried out through the step you are writing, and for that step if you want to give explanatory descriptions, then you can write the descriptions or explanations within the square brackets. ಯಾವುದೇ ಒಂದು ಸ್ಟೆಪ್ಗಳನ್ನು ಬರೆದಾಗ ಆ ಹಂತ ಏನು ಕೆಲಸ ಮಾಡುತ್ತೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನೀವು ಎಕ್ಸ್ಪ್ಲನೇಷನ್ಸ್ ಬರೀಬೇಕಾಗಿದೆ ಅಂದರೆ, ಸೊ ಆ ಸ್ಟೆಪ್ ಕೆಳಗಡೆ ಸ್ಕ್ವಯರ್ ಬ್ರಾಕೆಟ್ನಲ್ಲಿ ನೀವು ಅದರ ಎಕ್ಸ್ಪ್ಲನೇಷನ್ಸನ್ನು, ಕಮೆಂಟ್ಸನ್ನು ಬರಿಬೋದು. ಸೊ ಕಮೆಂಟ್ಸ್ ಹಾಕೋದ್ರಿಂದ ನಿಮ್ಮ ಅಲ್ಗಾರಿದಮ್ ಯಾರಾದರೂ ಬಳಕೆ ಮಾಡ್ತಾ ಇದ್ರೆ, ರೆಫರ್ ಮಾಡ್ತಾ ಇದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸರಳ ಆಗುತ್ತೆ. ಸೊ ಅದಕ್ಕೆ ಎಕ್ಸ್ಪ್ಲನೇಟರಿ ಕಮೆಂಟ್ ಅಂತಾರೆ. ಇದು ಆಪ್ಷನಲ್, ನೀವು ಬರೀಬಹುದು ಅಥವಾ ಬಿಡ್ಬೋದು. ಸೊ ಎಕ್ಸ್ಪ್ಲನೇಟರಿ ಕಮೆಂಟ್ಸ್ ಆರ್ ಆಪ್ಷನಲ್. ಯು ಕ್ಯಾನ್ ರೈಟ್ ಆರ್ ಯು ಕ್ಯಾನ್ ಲೆಫ್ಟ್. there is no mandatory. And the fourth step is termination. So termination ಅಂದರೆ ಎಂಡ್ ಆಫ್ ದ ಅಲ್ಗಾರಿದಮ್. ಕೊನೆಯ ಸ್ಟೆಪ್ಪು ಸ್ಟಾಪ್ ಅನ್ನುವಂಥ ಶಬ್ದದಿಂದ ಕೊನೆಗೊಳ್ಬೇಕು. ಅದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ದಟ್ ಈಸ್ ಟ್ರೀಟೆಡ್ ಆಸ್ ಎಂಡ್ ಆಫ್ ದ ಅಲ್ಗಾರಿದಮ್. ಅದನ್ನು ಸ್ಟಾಪ್ ಶಬ್ದದಿಂದ ನೀವು ಟರ್ಮಿನೇಷನ್ ಮಾಡಬೇಕು. ಈ 4 ನೊಟೇಷನ್ಸ್ಗಳನ್ನು ಅಲ್ಗಾರಿದಮ್ ಬರೆಯುವಾಗ ನೀವು ಹಾಕಲೇಬೇಕು. ಓಕೆ, ಸೊ ಈಗ ಲೆಟ್ ಅಸ್ ಸಿ ಹೇಗೆ ಅಲ್ಗಾರಿದಮ್ ಬರಿಬೇಕು ಅನ್ನೋದಕ್ಕೆ ಉದಾಹರಣೆ ಜೊತೆಗೆ ನಾನು ನಿಮಗೆ ಹೇಳ್ತೀನಿ. ಸೊ ಇನ್ ಎಕ್ಸಾಂಪಲ್ 1, I am writing the algorithm to compute the area of a circle. So first you should know the formula to calculate area of circle. So pi r square is the formula. Okay, how you are going to write the algorithm? As I told, the first line of the algorithm should be name of the algorithm. So you have to write algorithm colon, then what problem you are solving, you are finding area of a circle. So in short, you have to write the area of a circle.
ಅಲ್ಗಾರಿದಮ್ ಬರಿಬೇಕಂದ್ರೆ ಮೊದಲನೇ ಹಂತ ಅಲ್ಗಾರಿದಮ್ ಯಾವ ಸಮಸ್ಯೆಯನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಅಲ್ಗಾರಿದಮ್ ಬರಿತಾ ಇದ್ರಿ ಅದಕ್ಕೆ ಶಾರ್ಟ್ ಆಗಿ ಒಂದು ಟೈಟಲ್ ಕೊಡಬೇಕಾಗುತ್ತೆ. ಸೊ ಈಗ ಏರಿಯಾ ಆಫ್ ಎ ಸರ್ಕಲ್ ಕಂಡು ಹಿಡಿಬೇಕಂದ್ರೆ ಸೊ ಅಲ್ಗಾರಿದಮ್ ಕೋಲನ್ ಏರಿಯಾ ಆಫ್ ಎ ಸರ್ಕಲ್ ಅಂತ ನೀವು ಬರೀರಿ. ಓಕೆ, ಸೊ ದೆನ್ ಸ್ಟೆಪ್ ಪ್ರಾರಂಭ ಆಗುತ್ತೆ. ಸೊ ಇನ್ ಸ್ಟೆಪ್ 1 ಆಲ್ವೇಸ್ ಸ್ಟೆಪ್ 1 ಶುಡ್ ಬಿ ದ ಸ್ಟಾರ್ಟ್. ಸೊ ಪ್ರಾರಂಭ ಎಲ್ಲಿಂದ ಆಗ್ತಾ ಇದೆ ಅದನ್ನು ಸ್ಪೆಸಿಫೈ ಮಾಡಲಿಕ್ಕೆ ಸ್ಟೆಪ್ 1 ಸಾಮಾನ್ಯವಾಗಿ ಸ್ಟಾರ್ಟ್ ಅನ್ನುವಂಥ ಶಬ್ದದಿಂದ ನೀವು ಬರೀಬೇಕಾಗುತ್ತೆ. ದೆನ್ ಟು ಫೈಂಡ್ ದ ಏರಿಯಾ ಆಫ್ ಎ ಸರ್ಕಲ್ ಯು ನೀಡ್ ಟು ಇನ್ಪುಟ್ ರೇಡಿಯಸ್ ವ್ಯಾಲ್ಯೂ. So to input, to write the input step, you have to use read or input word as a notation. So read radius. So you have to read the radius value, and then in the step 3, you have to compute the area using the formula. You can write the comment in the bracket, compute the area. ನೀವು ಸ್ಟೆಪ್ 3 ನಲ್ಲಿ ಎಕ್ಸ್ಪ್ಲನೇಷನ್ಸ್ಗಳನ್ನು ಸ್ಕ್ವೇರ್ ಬ್ರಾಕೆಟ್ಸ್ನಲ್ಲಿ ಬರೀಬೋದು, ಕಾಂಪ್ಯೂಟ್ ದ ಏರಿಯಾ ಅಂತ ಹೇಳಿ. ದೆನ್ ಏರಿಯಾ ಈಸ್ ಈಕ್ವಲ್ ಟು 3.142, ದಟ್ ಮೀನ್ಸ್ ಪೈ ವ್ಯಾಲ್ಯೂ. ಓಕೆ, ಇಂಟು ರೇಡಿಯಸ್ ಅಂದರೆ ಆರ್ ಸ್ಕ್ವಯರ್. ಸೊ ಪೈ ಆರ್ ಸ್ಕ್ವಯರ್ ಫಾರ್ಮುಲಾ. ಸೊ ರೇಡಿಯಸ್ ಇಂಟು ರೇಡಿಯಸ್ ವಿತ್ ದ ಮಲ್ಟಿಪ್ಲಿಕೇಶನ್ ಆಫ್ ಪೈ ವ್ಯಾಲ್ಯೂ, ಅದನ್ನು ಏರಿಯಾ ಒಳಗೆ ಸ್ಟೋರ್ ಆಗುತ್ತೆ. ನೌ ಯು ಹ್ಯಾವ್ ಟು ಪ್ರಿಂಟ್ ದ ಏರಿಯಾ. ಸ್ಟೆಪ್ 4, write the comment, print the area. Then to give a output statement, so you have to use output or print word, what you are going to display the message with the output variable. So inverted comma dalli write the message area of a circle is equal to comma, then area means output area ಅನ್ನುವಂಥ ವೇರಿಯಬಲ್ ನಲ್ಲಿ ಇದೆ. ಸೊ ಏರಿಯಾ ಆಫ್ ಎ ಸರ್ಕಲ್ ಅನ್ನುವಂಥ ಮೆಸೇಜ್ ಜೊತೆಗೆ ಏರಿಯಾ ಪ್ರಿಂಟ್ ಆಗುತ್ತೆ. ಅಂಡ್ ಕೊನೆಯ ಸ್ಟೆಪ್ 5, ಎಂಡ್ ಆಫ್ ದ ಅಲ್ಗಾರಿದಮ್ should be stop. So this is what the example how you should write to solve area of a circle using algorithm with step by step. The step 1 start, step 2 input the read the radius, step 3 compute the area pi r square, step 4 print the area, and step 5 stop. So this is what first example. And in the second example I'm giving the example of a simple interest. To calculate the simple interest, first you have to write the algorithm title, name of the algorithm as simple interest. Step 1 start. So what is the formula to find the simple interest? PTR by 100. So you have to read the value of PTR. So for that read P comma T comma R. Then compute the simple interest with the formula. So SI is equal to P into T into R into the bracket divided by 100. Then print the simple interest. So print simple interest inverted comma, then SI output variable. Then step 5 should be the stop. This is what the second example. And in the third example I am giving the example of finding largest of two numbers. Here I am using if else statement. So the name of the algorithm should be largest of two numbers. Step 1 start. Step 2 you have to read the two variables, two values to compare which one is the biggest. So read A and B and compare A and B so that you can find which one is the largest. If A greater than B, then print A is largest, else print B is largest, and it has to end with the end if statement. So if ಕೊನೆಗೊಳ್ಬೇಕಂದ್ರೆ ಎಂಡ್ ಇಫ್ ಹಾಕಿ, ಅಂದರೆ ಎಲ್ಲಿ ಇಫ್ ಕಂಪ್ಯಾರಿಸನ್ ಪ್ರಾರಂಭ ಆಗ್ತದೆ ಎಲ್ಲಿ ಕೊನೆಗೊಳ್ತಾ ಇದೆ. ಇಫ್ ಸ್ಟೇಟ್ಮೆಂಟ್ನಲ್ಲಿ ಎ ಗ್ರೇಟರ್ ದೆನ್ ಬಿ ಕಂಪ್ಯಾರಿಸನ್ ಆಗ್ತದೆ. ಸೊ ಅಲ್ಲಿ ರಿಸಲ್ಟ್ ಟ್ರೂ ಅಂತ ಬಂದರೆ ಎ ಇಸ್ ಲಾರ್ಜೆಸ್ಟ್ ಬರುತ್ತೆ, ಫಾಲ್ಸ್ ಅಂತ ಬಂದರೆ ಬಿ ಇಸ್ ಲಾರ್ಜೆಸ್ಟ್ ಅಂತ ಬರುತ್ತೆ. ಆ್ಯಂಡ್ ಸ್ಟೆಪ್ 6 ಇಸ್ ದ ಸ್ಟಾಪ್. ಸೊ ದೀಸ್ ಆರ್ ದಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ಹೌ ಟು ರೈಟ್ algorithm. Okay, so this is what today's session. Thank you for watching. We'll continue.